ನಮಸ್ಕಾರಗಳು ಸ್ನೇಹಿತರೆ. ಅಮೋಘ ಸಿದ್ಧಮುತ್ಯ ಡೊಳ್ಳಿನ ಮೇಲೆ ಯಾಕೆ ಹೇಳಿಕೆ ಹೇಳ್ತಾನಪ್ಪ ಅಂದ್ರೆ ಅದರ ಮುಂದುವರಿದ ಭಾಗವನ್ನು ನಿಮಗೀಗ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂಚೆ ನಿಮಗೆ ಬರ್ತದೆ, ನಾ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ಬರ್ತದೆ. ಇವಾಗ ವಿಷಯಕ್ಕೆ ಬರೋಣ. ಅಮೋಘ ಸಿದ್ಧ ಬಟ್ಟಲು ಒಡೆಯಾಗಿ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಪೂರ್ವ ದಿಕ್ಕಿಗೆ ಪರಮಡಿಸಿ ಹೋಗು ಜಾಗ ಎಂಬ ವಸ್ತಿ ಹೋಗಿ ಕಲ್ಲೂರು ಊರಿಗೆ ಅಂಥೇಳಿ ಅಮೋಘ ಸಿದ್ಧ ಹೇಳ್ತಾನೆ. ನೀನು ಹಿರಿ ಬಾದ್ಮಿಗೆ ಸಿದ್ಧಾಟಿಗೆ ಮಾಡು, ಅವತ್ತಿನ ದಿವಸ ನಿನ್ನ ತುದಿ ನಾಲ್ಗೆ ಮೇಲೆ ನಾ ಇರ್ತೀನಂಥೇಳಿ ಅಮೋಘ ಸಿದ್ಧ ತುದಿ ನಾಲ್ಗೆ ಮೇಲೆ ಲೇಖ ಬರೆದು ವಚನ ಕೊಟ್ಟು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಜಯವಾಗಲಿ ನಿನಗ ಅಂಥೇಳಿ ಅಮೋಘ ಸಿದ್ಧ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಮತ್ತೆ ಏನು ಹೇಳ್ತಾನಪ್ಪ ಅಂದ್ರೆ, ನಿನ್ನ ಪ್ರತಿ ವರ್ಷ ನಿನ್ನ ಜಾತ್ರೆ ನಡೆಯೋ ಟೈಮ್ದಾಗ ನಾಡ ಮ್ಯಾಲಿನ ಸಿದ್ಧರು, ನಾಡ ಮ್ಯಾಲಿನ ರಾಯರು, ನಾಡಿನ ಎಲ್ಲ ಭಕ್ತರು ಮತ್ತು ಧರ್ಮರು ನಿನ್ನ ಕಣ್ಣು ಪಿಚ್ಚಿಗಾಗಿ ನಿನ್ನ ಜೊಲ್ಲಿಗಾಗಿ ನಿನ್ನ ಬರ್ತಾರ, ಹೋಗು ಅಂಥೇಳಿ ಅಮೋಘ ಸಿದ್ಧ ಬಟ್ಟಲು ಒಡೆಯಾಗ ಆಶೀರ್ವಾದ ಮಾಡಿ ಕಳಿಸ್ತಾನ. ಪುಣ್ಯಾತ್ಮರೇ, ಮುಂದೆ ಬಟ್ಟಲು ಒಡೆಯ ಪೂರ್ವ ದಿಕ್ಕಿಗೆ ಸಂಚಾರ ಮಾಡ್ಕೋತ ಭೂತಾಳ ಸಿದ್ಧ ಬಟ್ಟಲು ಒಡೆಯ ಇಬ್ಬರು ಸಂಚಾರ ಮಾಡ್ಕೋತ ಹೋಗ್ತಿರ್ತಾರೆ. ಹಿಂಗೆ ಹೋಗೋ ಟೈಮ್ದಾಗ ಬಸನಗೌಡ ಮತ್ತು ಬಸಲಿಂಗವ್ವ ಅಂತ ಇಬ್ಬರು ದಂಪತಿಗಳು ಇರ್ತಾರೆ. ಅವ್ರಿಗೆ ಸಿರಿ ಕೊಟ್ಟಿದ್ದ, ಧಾನ್ಯ ಕೊಟ್ಟಿದ್ದ, ಜನನೂ ಕೊಟ್ಟಿದ್ದ, ಮತ್ತು ಆ ಊರಾಗ ಗೌಡಿಕೆನೂ ಅವ್ರದೇ ಇತ್ತು. ಬಂಗಾರದ ಹೊಗಿನೇ ಆರಿಸಿದ್ದ ಅವ್ರ ಮನೆಗೆ. ಹಿಂಗ ಪುಣ್ಯಾತ್ಮರೇ, ಅದೇ ಭೂಮಿಯೊಳಗೆ ಅಂದ್ರೆ ಬಸಲಿಂಗವ್ವ ಬಸನಗೌಡ ಅವ್ರ ಹೊಲದಾಗ ಕೆಲಸ ಮಾಡ್ತಿರ್ತಾರೆ. ಅದೇ ದಾರಿ ಒಳಗೆ ಭೂತಾಳ ಸಿದ್ಧ ಮತ್ತು ಬಟ್ಟಲು ಒಡೆಯ ಹೋಗ್ತಾ ಇರ್ತಾರೆ. ಗೌಡಿಗೆ ಏನು ಚಿಂತಿತ್ತಪ್ಪ ಅಂತ ಕೇಳಿದ್ರೆ, ಅವಂದು 12 ಎಕರೆ 12 ಕೂರಿಗೆ ಹಳ್ಳದ ಹೊಲ ಇರ್ತದೆ. ಅದು ವರ್ಷ ಮಳೆ ಬಂದು ವರ್ಷ ಒಡ್ಡೊಡೆದು ಕೊಚ್ಕೊಂಡು ಹೋಗ್ತಿರ್ತಾರೆ. ಮತ್ತ 100 ಆಳಿನ ಕರ್ಕೊಂಡು ಬಂದು ಮತ್ತ ಒಡ್ಡು ಹಾಕಿಸ್ತಾನ, ಮತ್ತ ಹೊಡಿತದ, ಮತ್ತ ಮಣ್ಣು ಹರ್ಕೊಂಡು ಹಳ್ಳಕ್ಕೆ ಹೋಗಿ ಸೇರ್ತದೆ. ಅದಕ್ಕೆ ಅವಾಗ ಭಾಳ ಚಿಂತೆ ಆಗಿತ್ತಿದು. ಯಾವುದಪ್ಪ ಅಂತ ಕೇಳಿದ್ರೆ, ಒಡ್ಡು ಹೊಡಿತದಲ್ಲ ವರ್ಷ ವರ್ಷ ಅಂತೇಳಿ ಅದ್ರ ಬಗ್ಗೆ ಭಾಳ ಚಿಂತೆ ಆಗಿತ್ತು. ಹಿಂಗ ಚಿಂತೆ ಮಾಡ್ಕೋತ ಬನ್ನಿ ಗಿಡದ ಕೆಳಗೆ ಅವರಿಬ್ಬರು ಕೂತ್ಕೊಂಡಿರ್ಬೇಕಾದ್ರೆ ದೂರದಿಂದ ಇಬ್ಬರು ವ್ಯಕ್ತಿಗಳು ಕುದುರೆ ಮೇಲೆ ಕುಂತು ಬರೋದು ನೋಡ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಭೂತಾಳ ಸಿದ್ಧ ಮತ್ತು ಬಟ್ಟಲು ಒಡೆಯ. ಬರ್ತಾ ಇರಬೇಕಾದ್ರೆ ಇವ್ರು ಓಡಿ ಓಡಿ ಅವ್ರ ಬಲ್ಲಿ ಹೋಗ್ತಾರೆ. ಕುದುರೆ ಮೇಲೆ ಕುಂತು ಹೊರಟಾಗಿ ಇವ್ರು ಓಡಿ ಓಡಿ ಅವ್ರ ಬಲ್ಲಿ ಹೋಗ್ತಾರೆ. ಯಾರು? ಬಸನಗೌಡ ಓಡಿ ಬಂದು ಅವ್ರಿಗೆ ಕೇಳ್ತಾನೆ, ಯಪ್ಪ, ನೀವು ಹೆಚ್ಚಿನ ಸಿದ್ಧರಿದ್ದೀರಿ, ಪವಾಡ ಪುರುಷರಿದ್ದೀರಿ, ನೀವು ಪಾದಿಟ್ಟನೆಲ್ಲ ಪಾವನ ಆಗ್ತದೆ, ನೀವು ನಮ್ಮ ಮನೆಗೆ ಬರಬೇಕು ಅಂತ ದಂಪತಿಗಳು ಕೈ ಮುಗಿದು ಬಟ್ಟಲು ಒಡೆಯಾಗ ಕೇಳ್ತಾರೆ. ಅವಾಗ ಬಟ್ಟಲು ಒಡೆಯ ಏನು ಹೇಳ್ತಾನಪ್ಪ ಅಂದ್ರೆ, ನಾ ನಿಮ್ಮ ಮನೆಗೆ ಬರಬೇಕಂದ್ರೆ 101 ಕಳಸ ತರ್ರಿ, 101 ಮಂದಿ ಹೆಣ್ಣು ಮಕ್ಕಳು ಆರತಿ ಹಿಡ್ಕೊಂಡು ವಾಲ್ಗ ಗರ್ಜನೆ ಮಾಡುತ್ತಾ ನಮ್ಮ ತನ ಬಂದ್ರೆ ಆಗ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾನೆ. ಯಾರು? ಬಟ್ಟಲು ಒಡೆಯ. ಹಿಂಗೆ ಗೌಡ ಮನೆಗೆ ಹೋಗಿ ಊರ ನಮ್ಮ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಒಡ್ಡ ವಾಲ್ಗ ಹಿಡ್ಕೊಂಡು ಗರ್ಜನೆ ಮಾಡ್ಕೊತ ಭೂತಾಳ ಸಿದ್ಧ ಮತ್ತು ಬಟ್ಟಲು ಒಡೆಯ ಇದ್ದಲ್ಲಿ ಬರ್ತಾನೆ. ಮುಂದೆ ಏನಾಗ್ತದಪ್ಪ, ಅವ್ರ ಮನೆಗೆ ಹೆಂಗೆ ಹೋಗ್ತಾನ ಅಮೋಘ ಸಿದ್ಧ, ಅವ್ರ ಮನೆಗೆ ಹೋಗಿ ಏನು ಮಾಡ್ತಾನಪ್ಪ ಅಂತ ಮುಂದಿನ ಭಾಗದಾಗ ತಿಳಿಸ್ತೀನಿ ಪುಣ್ಯಾತ್ಮರೇ. ಏನೇನಾಗುತ್ತಪ್ಪ ಅಂತ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಹಾಕ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ. ಅಮೋಘ ಸಿದ್ಧ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಅಮೋಘ ಸಿದ್ಧನ ಕೇಳ್ಕೊಂಡು